ಆತಲ್ರಿ. ಇಲ್ಲ, ಈ ಮನಿ ಚಾರ್ಜ್ ತಗೊಂಡು ನಾನು 35 ವರ್ಷ ಆಯ್ತು. ಈ ಮನಿ ಒಳಗ ಒಂದು ಹೆಣ್ಣಿನ ಬಳಿ ಸತ್ತಿ ಕೇಳಿ ನಾನು. ಅಲ್ರಿ, ಏನೋ ಅಂತಾರಲ್ಲ ಹಿರಿಯರು, ಬಣ್ಣ ಇಲ್ಲಾರ್ದ ಮನಿ, ಸುಣ್ಣ ಇಲ್ಲಾರ್ದ ಎಲಿ, ರಸ್ತೆ ಇಲ್ಲಾರ್ದ ಹೊಲ, ಎಂದಿಗೂ ಅದಕ್ಕೆ ಮನಿ ಅಂತಾರೆ. ಏನ್ರಿ ಇದಕ್ಕೆ ಸುಡಗಾಡ ಅಂತಾರ್ರಿ. ಅಲ್ಲ, ಜರ್ಕರ್ತ ಇವ್ರಂಗ ನಮ್ಮ ಜರ್ಕರ್ತ ಆಸ್ತಿ ಇತ್ತು, ಅಂತಸ್ತು ಇತ್ತಪ್ಪ ಅಂದ್ರ ನಾ ಹಿಂಗಿರ್ತಿದ್ದಿಲ್ಲಪ್ಪ. ನಾವು ಹೆಂಗಪ್ಪ ಅಂದ್ರೆ ಮನ್ಯಾಗ ಒಂದು ಹೊಲ್ದಾಗ ಒಂದು ಅಂಗಡ್ಯಾಗ ಒಂದು ಎಲ್ಲ ಕೂಡ ಇಟ್ಕೋತ ಹಲೋ ಡಾರ್ಲಿಂಗ್, ಏನ್ ಮಾಡ್ಲಾಕತ್ತಿದ್ ಪಿಲ್ಲು? ಊಟ ಆಯ್ತಾ? ನಿಂದು ಆಯ್ತಾ? ಹಂಗಾಯ್ತಾ ಹಿಂಗಾಯ್ತಾ ಅನ್ಕೋತ ಮುಂಜಾ ಹಿಡಿದು ಸಂಜೆ ತನಕ ಒಂದಾಗನ ಒಂದು ಫೋನ್ ಮಾಡ್ಕೋತಿರ್ತಿದೀವ್ರಿ. ನಾವು ಐಷಾರಾಮ್ ಇರ್ತಿದೀವಿ. ನಾವು ಇವ್ರ ಬಳಿ ಎಲ್ಲನ ಅದ ರೀ, ಎಲ್ಲಕ್ಕೆಲ್ಲನದ. ಇವ್ರ ಬಳಿ ಏನು ಅದನ್ನೇ ಇಲ್ಲ, ನಮ್ಮ ಬಳಿ ಎಲ್ಲ ಅದ, ಇದನ್ನೇ ಇಲ್ಲ. ಇರ್ಲಿ ಜರ್ಕರ್ತ ನಮಗೆ ಹಿಂಗಿದಪ್ಪ ಅಂದ್ರ ನಾವು ಫಸ್ಟ್ ಕ್ಲಾಸ್ ರಾಜರಾಣಿ ಹಂಗ. ಸಂತಿಗೆ ಬಂದಾಗ ಬೆಟ್ಟಾದ ನನ್ನ ಗೆಳತಿ, ಸಂತಿಗೆ ಬಂದಾಗ ಬೆಟ್ಟಾದ ನನ್ನ ಗೆಳತಿ, ಕಣ್ಣಾಗ ನನ್ನ ಗೆಳತಿ. ಏನು ಚೆನ್ನ ಖುಷಿ ಒಳಗೆ ಕುಡಿಯಾಕ ಹತ್ತಿಯಲ್ಲ, ಏನು ಅಂತ ಖುಷಿ? ನಮ್ಮದೇನ್ರಿ ದಣ್ಯಾರ ಖುಷಿ? ನಾವು ಏನು ಅದೇನಂತಾರಲ್ಲ ಹಾಂಗ್ರಿ, ನಾವು ಕನಸ ಕನಸಿದ್ದಂಗ್ರಿ ನಮ್ಮದು ದಣ್ಯಾರ. ಏನು ಒಳ್ಳೆ ಸಂತೋಷದ ಕನಸು ಬಿದ್ದಿದ್ದೇನೋ ನಿನಗ? ಕನಸು ಬೀಳ್ಬೇಕು ಬಿಡ್ರಿ, ಅದೇ ಹಳಿ ಕನಸೆ. ಕನಸಿಗೆ ಬಂದಾಕ ಅಲ್ಲಿ ಬಂದಾಕ ಅವ್ಬಿಟ್ಟು ಮತ್ತೇನಿದಲ್ರಿ ಸೌಕರ. ಆಯ್ತು ಅಂದ ಹಾಗೆ ನಮ್ಮ ನಟರಾಜ ಬಂದ ಮೇಲೆ ಸ್ವಲ್ಪ ಮನೆಯಲ್ಲೇ ಇರು ಅಂತ ಹೇಳು. ಯಾಕಂದ್ರೆ ಸ್ವಲ್ಪ ಅವನ ಜೊತೆ ನನಗೆ ಮಾತನಾಡಬೇಕಾಗಿದೆ. ಇತ್ತಿದಲಾಗ ನನ್ನ ಕೈಯಾಗ ಸಿಗುತ್ತಾ ಇಲ್ಲವನು. ಅಲ್ರಿ ದಣ್ಯಾರ, ಹೆಂಗಾದ್ರು ದಣ್ಯಾರಿಗೆ ವಯಸ್ಸಾಗ್ಬೇಕು ನಿಮಗೆ. ಅದಕ್ಕಾದಾಗ ದಣ್ಯಾರಿಗೆ ಒಂದು ಎಲ್ಲರ ಒಂದು ಜಕ ಪಡ್ದಾಗಾರೆ, ಕಂಟ್ರೋಳಾಗಾರೆ, ಏನು ಸಾತ್ನೂರ್ನಾಗಾರೆ ಎಲ್ಲರ ಒಂದು ತೆಗೆದು ಒಂದು ಹೆಣ್ಣು ತೆಗೆದು ಮದುವೆ ಮಾಡ್ರಿ. ಅವರು ಖುಷಿಯಿಂದ ಇರ್ತಾರ, ನೀವು ಆರಾಮಾಗಿರ್ಬೋದ್ರಿ ದಣ್ಯಾರ. ಚೆನ್ನಪ್ಪ, ಅವನು ಸ್ವಭಾವ ನಿನಗೂ ಗೊತ್ತೇ ಇದೆ. ನಾನು ಸಾಕಷ್ಟು ಸಲ ಪ್ರಯತ್ನ ಪಟ್ಟೆ. ಒಂದು ಹೆಣ್ಣು ನೋಡಿ ಮದುವೆ ಮಾಡಿ ಈ ಫ್ಯಾಕ್ಟರಿಯ ಜವಾಬ್ದಾರಿ ವಹಿಸಿ ಹಾಯಾಗಿ ಕುಳಿತುಕೊಳ್ಳಬೇಕಂದ್ರೆ ನನ್ನ ಮಾತೇ ಕೇಳ್ತಾ ಇಲ್ಲ ಅವನು. ಅವನಿಗೆ ಎಂದು ಬುದ್ಧಿ ಬರುತ್ತೋ ಏನೋ. ದಣ್ಯಾರ, ನೀವು ಹಿಂಗೆ ಸುಮ್ಮನೆ ಬಿಟ್ರಪ್ಪ ಅಂದ್ರ ಆ ಮನುಷ್ಯ ಹಾದಿ ಬಿಡ್ತದ್ರಿ. ಅದ್ರ ಕಾಲಾಗ ನಾವ್ ಹೇಳ್ದಂಗ್ ಮಾಡಿದ್ರ ಭಾಳ ಚಲೋ ಆಕದ. ಇಲ್ಲಿ ಜಗಪ್ರದಾಗ ಒಂದು ಕಾಲ್ ಇಲ್ಲರ ಹಿಂಗ್ ಹೊಡಿತದ್ರಿ, ಅಂತ ಮಾಡಿದ್ರೆ ಭಾಳ ಚಲೋ ಆಗ್ತದೆ ಅಂತ ನಂದು ವಿಚಾರ. ಇದನ್ನೆಲ್ಲ ಇಲ್ಲಪ್ಪ ಅಂದ್ರೆ ಅವ್ರು ಹಾದಿ ಬಿಡೋದು ಖರೇ ರೀ. ಅಂದ ಹಾಗೆ ಚೆನ್ನಪ್ಪ, ಅವನು ಇತ್ತಿತ್ತಲಾಗ ಒಂದು ಹೆಣ್ಣಿನ ಚಪಲಕ್ಕೆ ಬಿದ್ದಾನಂತ ಕೇಳಿ. ಇದು ನಿಜವೇ ಚೆನ್ನಪ್ಪ? ಅಲ್ಲ, ಖರೆ ಹೇಳಿದ್ರ ತಂದೆ ಮಗನಿಗೆ ಜಗಳ ಸಂಗ ಆಗ್ತದ್ರಿ. ಇರ್ಲಿ ದಣ್ಯಾರ, ಏನೇ ಇರ್ಲಿ, ಒಟ್ಟಿನಾಗ ಅವ್ರದ್ದು ಮದುವೆ ಮಾಡಿದ್ರೆ ಭಾಳ ಚಲೋ ಆಗ್ತದ್ರಿ. ತಗೊಂಡು ನೋಡನ್ರಿ, ನೋಡಿ ನಾವು ಹೇಳ್ತೀನಿ ತೋರಿ ದಣ್ಯಾರ ಅವ್ರಿಗೆ. ಆಯ್ತು ಅವ ಬಂದ ಮೇಲೆ ನಾನೇ ವಿಚಾರ ಮಾಡುತ್ತೇನೆ. ಅವ ಬಂದ್ರೆ ಸ್ವಲ್ಪ ಮನೆಯಲ್ಲೇ ಇರು ಅಂತ ಹೇಳು. ಯಾಕಂದ್ರೆ ನನಗೆ ಹೊರಗೆ ಕೆಲಸ ಇದೆ, ನಾನು ಹೋಗಿ ಬರುತ್ತೇನೆ. ಆಯ್ತು, ನಾನು ಹೋಗ್ಬೇಕ ಚೆನ್ನಪ್ಪ.
ಅಲ್ರಿ ದೇವ್ರ ಎಂತ ಡೇಂಜರ್ ನೋಡ್ರ. ಇಲ್ಲ ಇವ್ರ ಬಲ್ಯಕ್ಕ 10 ತಲೆ ಕೂತು ತಿನ್ನಾಡ್ಸೋದಕ್ಕೆ ಆಸ್ತಿ ಅದ. ಆದ್ರೆ ಇವ್ರ ಬಲ್ಲಿ ತಿನ್ನಕ್ಕ ಹಲ್ಲಿಲ್ಲ. ಅದೇನಂತಾರಲ್ಲ, ಹಲ್ಲಿಲ್ಲ ಅದನ್ನ ಕಳ್ಳಿಲ್ಲ, ಕಳ್ಳಿದ ಹಲ್ಲಿಲ್ಲ. ಅವ್ರ ಬಳಿ ಎಲ್ಲ ಅದ, ಅದೂ ಇಲ್ಲ. ನಮ್ಮ ಬಳಿ ಎಲ್ಲ ಇದು ಇಲ್ಲ. ಇರ್ಲಿ ಜರ್ಕರ್ತ ನಾವು ಹಿಂಗ್ ಇದ್ದಿದ್ದಪ್ಪ ಅಂದ್ರೆ ನಾವ್ ಹೆಂಗಿದ್ದೇವತ್ತೇನ್ರಿ? ರಾಜ ಮಹಾರಾಜರು ಅವ್ರ ಆಪ್ತಮಿತ್ರ ಯಾರಲ್ರಿ? ರಾಜ ಒಂದೇ ಮಿನಿಟ್ ಮಾಡಿ ತೋರಿಸ್ತೀನಿ ನಮ್ರಿ ನಿಮ್ಗ. ನಮ್ಮ ಅಣ್ಣ ಹಾಜರ್ ಅಂದ್ರಿ, ಹಂಗೆ ಇರೋದು. ಇರ್ಲಿ ನಾ ಜರ್ಕರ್ತ ರಾಜ ಇದ್ದಿದ್ದಪ್ಪ ಅಂದ್ರ ನಮ್ಮ ಮುಂದೆ ಮಂತ್ರಿಗಳು ಕುಂತಿರ್ತಾರೆ. ಹಿಂಗ ರಾಜರ ಮಂತ್ರಿಗಳು ಅಂತಾನ ಅಲ್ರಿ. ನಮ್ಮ ಕೆಲ್ಸಿಗೆ ಒಬ್ಬ ಕೋತ್ ನನ್ನ ಮಗ ಕೆಲ್ಸಿಗೆ ಅಡ್ಡಾಡತಾನ್ರಿ. ತಂದಪ್ಪ ನಾನು ಅವಾಗ ರಾಜಾದಿರಾಜ ರಾಜ್ಯ ಮಾಡ್ಕೊಂಡ ಓತಲ ಅಂದಂಗ ಆಗ್ಬೇಕು. ಇರ್ಲಿ ಅವಾಗ ಮುಂದಿನ ಮಂತ್ರಿ ನಮಗ್ ಕೇಳ್ತಾನ, ಅಲ್ರಿ ಆ ನನ್ನ ಮಗ ಆಡಳತನ ಏನ್ ಮಾಡ್ಬೇಕು ಅಂತ ಅಂದಕ ನಾವು ಏನ್ ಅನ್ಕೊಂಡಿ ಮಾತಾಡಲು ಅಷ್ಟೊಂದು ಸತ್ಯ ನಾನೇ ಮಾತೃ ಮಾತಾಡಲು ಅಷ್ಟೊಂದು ಸತ್ಯ ನನಗೆ. ನೀನು ಗಂಡರ ನೀವು ಯಾವಾಗ ಬಂದಿರಿ? ನಾನು ನೋಡಿ ಹೇಳ್ಬಿಡಪ್ಪ. ಈ ರಾಜ್ಯದ ಭಾರತ ಕುರ್ಚಿಯ ಚಾರ ತೆಗೆದುಕೊಂಡಾಗಲೇ ಬಂದೆ. ಏನು ನನಗೆ ಮನಸ್ಸು ಬರ್ಲಾಗಿದ್ರಿ. ಟೈಮ್ ಪಾಸ್ ಕಾಲಾಗ ಬಸ್ಸರ್ ಒಂದು ಸ್ಕ್ರಿಪ್ಟ್ ಕೊಟ್ಟರು, ಸ್ವಲ್ಪ ನೀವು ಆಕ್ಟಿಂಗ್ ಮಾಡು ಅಂತಂದ್ರು ಅವರು. ಆತವರಿ ಗುರುಗಳಂತ ಸುಮ್ಮನೆ ಸ್ಕ್ರಿಪ್ಟ್ ಮಾಡ್ಕೋತ ಕುಂತಿದ್ದ ಅಷ್ಟೊಂದು ಬಂದಿದ್ದಾಗ ನಾನು ನೋಡಿದ್ವಿ. ಅದನ್ನ ಕ್ಲಿಯರ್ ನಿಮಗ ಅಂತೂ ಅಭಿನಯಿಸುವುದರಲ್ಲಿ ಈ ನಟರಾಜನನ್ನು ಮೀರಿಸುವಂತಿದೆ ನಿನ್ನ ನಟನೆ. ಅಂತದೇನಿಲ್ಲ, ಎಲ್ಲ ನಿಮ್ಮ ಆಶೀರ್ವಾದ, ಬಸವಸರ ಆಶೀರ್ವಾದ, ಶಿವಕಾಕನ ಆಶೀರ್ವಾದ ಇರ್ಲಿ. ಅಸ್ತರ ಒಬ್ಬ ಹಂಗೆ ಅನ್ಕೋತ ಬಂದ್ರಿ ಇದನ್ಯಾರ. ಅದ್ರ ಕಾಲಾಗ ಇರ್ಲಿ ನಿಮ್ಗ ಸೌಕಾರ ಮನ್ಯಾಗ ಬಂದ ಮ್ಯಾಗ ಸ್ವಲ್ಪ ಇಲ್ಲೇ ಇರಾಕ್ ಹೇಳ್ಯಾರ ನೋಡ್ರಪ್ಪ. ನನ್ನ ಜೊತೆ ಅಂತದೇನಪ್ಪ ಮಾತು? ಅದೇನೋ ಚಕ್ಕ ಬರ್ದಾಗ ಏನು ಕಂಟ್ರೋಳಿ ಹೆಣ್ಣು ನೋಡತ್ರಿ, ಅದಕ್ಕೆ ನೋಡಿ ಮದಿ ಮಾಡ್ಬೇಕಂತ ಅಲ್ಲತ್ತೀರಪ್ಪ. ಆ ಮದಿ ಅನ್ನೋದು ಅಷ್ಟೇ ಕೇಳಿನ್ರಿ ನಾ, ಇನ್ನ ಏನ ಮುಂದಿನ ಕೇಳಿರಿಪ್ಪ. ಚೆನ್ನ ಸುಖವನ್ನೇ ಅನುಭವಿಸಲೆಂದು ದೊರೆಯಲ್ಲಿ ಉದ್ಭವಿಸಿದ ಧೀರನಿಗೆ ಮದುವೆ ಅನ್ನುವ 3 ಅಕ್ಷರದಲ್ಲಿ ಇಲ್ಲ ಚೆನ್ನ ಸುಖ. ಸಿಕ್ಕ ಹೆಣ್ಣುಗಳನ್ನು ಸೌಂದರ್ಯವನ್ನು ಸೆರೆಗೊಂಡು ಸರ್ದಾರನಂತೆ ಮೆರೆಯುವುದೇ ಈ ನಟರಾಜನ ಗುರಿ. ಚೆನ್ನ ಮದುವೆ ಎನ್ನ 3 ಅಕ್ಷರದಲ್ಲಿ ಸುಖ ಇಲ್ಲ ಚೆನ್ನ. ತಮ್ಮ ಹಂಗಲ್ಲ ಹೇಳ್ತಿರ್ತೇವೆ. ಸಿಕ್ಕ ಹೆಣ್ಣು ಮಕ್ಕಳ ಜೊತೆ ಸಸ್ಯಾಡಿ ಚಕ್ರದಿಂದ ಆಡಿದ ಈ ನಟರಾಜನಿಗೆ ಮದುವೆ ಎನ್ನ 3 ಅಕ್ಷರದಲ್ಲಿ ಸುಖ ಇಲ್ಲ ಚೆನ್ನ. ನೋಡ ಮಗ ಹಂಗ ಗೊತ್ತಾನ ಮಗ, ತಮ್ಮ ಹಂಗ ಅನ್ಕೋತ ಹೋದಂದ್ರೆ 7 ಸಾಗಿ ಹೋಗ್ತೀವೋ 7 ಸಾಗಿ. ಸ್ವಲ್ಪ ತಿಳಿದು ಮಾತಾಡ್ಬೇಕ್ರಿ. ಹಿರಿಯರ ಮುಂದೆ ಹಂಗೆ ಮಾತಾಡಿದ್ರೆ ಸ್ವಲ್ಪ ನಗ್ತಾರ. ಇನ್ನು ನೋಡ್ತಿದ್ದವ್ರಿ ಒಳಗೆ ಹೋಗಿ. ಯಾರಿದ್ದೀರಿ ಮನೆಯಲ್ಲಿ? ಬಾ ಬಾ, ನಿಂಗೇನು ಬೇರೆ ಟೈಮಿಗೆ ಸಿಕ್ಕಿದೆ ನಿನಗ? ಇದೇ ಟೈಮಿಗೆ ಬರ್ಬೇಕಾ? ಯಾಕೆ ಏನಾಯ್ತು ಈಗ? ಮುಗಿತು ನಿನ್ನ ಕತ್ತಿ. ಚೆಲ್ಲೋ ಓಹೋ, ಚಂದ್ರನ
ನಗಿಸುವ ಚಂದುಳ್ಳ ಚೆಲುವೆ ನನ್ನ ಮನೆ ಅಂಗಳದಲ್ಲಿ ಬಂದು ನಿಂತು ನಗಿಸುವ ನಯನ ಮನೋಹರಿ ಯಾರಂತ ಗೊತ್ತೇ ಆಗಲಿಲ್ಲ. ಅದೇನೋ ಅಂತಾರಲ್ರಿ, ಕಟಕನ ಮನೆಗೆ ಕುರಿ ಬಂದಂಗ ಆತ ಲೆಕ್ಕ. ನಾ ಹಾಂಗಂದಿಲ್ರಿ, ಶ್ರೀಮಂತರ ಮನೆಗೆ ಈ ಕೂರಿ ಬಂದಂಗ ಆತು ತಂದೆರಿ ಶಿವ. ನೋಡಿ ಶ್ರೀಮಂತ್ರಿ, ನನ್ನ ಪರಿಚಯ ನಿಮಗಿಲ್ಲದಿದ್ರು ನಿಮ್ಮ ಪರಿಚಯ ನನಗಿದೆ. ಓಹೋ, ಚೆನ್ನಾಗಿ ಅರ್ಥ ಮಾಡಿಕೊಂಡಿದೀಯಾ ನೀನು ಬಂದ ಕಾರಣ? ನೋಡಿ ಶ್ರೀಮಂತ್ರಿ, ನಮ್ಮ ತಾಯಿಯವರು ನಿಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ನಮ್ಮ ತಾಯಿಯವರಿಗೆ ಬ್ರೈನ್ ಟ್ಯೂಮರ್ ಆಯ್ತು. ಅದಕ್ಕೆ ಡಾಕ್ಟರ್ ಆಪರೇಷನ್ ಮಾಡಲು 2 ಲಕ್ಷ ರೂಪಾಯಿ ಹಣ ಬೇಕು ಅಂತ ಹೇಳಿದ್ರು. ನಮ್ಮ ತಾಯಿಯನ್ನು ಉಳಿಸಿಕೊಳ್ಳುವ ಹಂಬಲದಿಂದ ನಾನು ಏನ್ ಮಾಡ್ಬೇಕಿದ್ದು ನನಗೆ ತೋಚಿದಾಗದೆ ನಿಮ್ಮ ತಂದೆ ಹತ್ರ ಬಂದು, ಸೌಕರ್ಯ ನಮ್ಮ ತಾಯಿ ಆಪರೇಷನ್ಗೆ 2 ಲಕ್ಷ ರೂಪಾಯಿ ಹಣ ಬೇಕು ಅಂತ ಕೇಳಿದಾಗ ನನಗೆ ಬಾರಮ್ಮ ನಿನಗೆ ಹಣ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನಿಲ್ಲಿಗೆ ಬಂದೆ. ನಿಮ್ಮ ತಂದೆಯವರು ಮನೇಲಿ ಇಲ್ಲ ಅಂದ್ಮೇಲೆ ನಾನು ಅವ್ರು ಬಂದ್ಮೇಲೆ ಬರ್ತೀನಿ. ನಾನೇನ್ ಬರ್ತೀನಿ. ತಿಳಿತ್ರಿ ಅಪ್ಪ, ಇದು ಇರ್ತದೆ ಆತರ. ನಾ ಹೊರಗಾಗಿ ಒಳಗ ಅಲ್ಲ ಶ್ರೀಮಂತ್ರಿ, ಅವ್ರು ಯಾಕೆ ಬಾಗಿಲು ಹಾಕೊಂಡು ಹೊರಗಡೆ ಹೋದ್ರಲ್ಲ? ಹೆದರಬೇಡ, ನಾನೇನು ನಿನ್ನನ್ನು ಒತ್ತಿಕೊಂಡು ಹೋಗುವುದಿಲ್ಲ. ಹಾಗಲ್ಲ ಶ್ರೀಮಂತ್ರಿ, ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಾ ಇದೆ. ನೋಡು ಸುಜಾತ, ನಿನ್ನ ಸಮಸ್ಯೆಗೆ ಹಣ ಬೇಕು, ನನ್ನ ಸಮಸ್ಯೆಗೆ ನೀನೇ ಬೇಕು. ಅಂದ್ರೆ ಅಂದ್ರೆ ನೀವು ಹೇಳುದು? ಸುಜಾತ, ನೀನೊಂದು ನನ್ನ ಪಾಲಿಗೆ ಪಾರಿಜಾತ. ಈ ಪಾರಿಜಾತ ಎಂಬ ಪುಷ್ಪಕ್ಕೆ ಸಕಲ ಕಲಾವಲ್ಲಭ ಸೋತು ಸೊಕ್ಕಿನಿಂದ ನಡೆಯುವ ಈ ಸಿರಿಮಂತನಿಗೆ ಎಳೆಯುತ್ತಿದೆ ನಿನ್ನ ಸೌಂದರ್ಯದ ಸೆಳೆತ. ಒಪ್ಪಿದರೆ ಸರಿ, ಒಪ್ಪದಿದ್ದರೆ ನೀನು ಹೋಗುವಿ ಕುರಿ. ಶ್ರೀಮಂತ್ರೆ, ಏನಿದೆ ನೀವು ಮಾತನಾಡುವ ಮಾತಿನ ಅರ್ಥ? ನಾನು ಬಡವಿ ಎಂದು ಈ ಬಡತನವನ್ನೇ ಬಂಡವಾಳ ಮಾಡಿಕೊಂಡು ಈ ಅರಳುವ ಹೂವನ್ನು ಕಮರಿಸುವ ಬುದ್ಧಿ ನಿಮ್ಮಲ್ಲಿ ಇದ್ದಿದ್ರೆ ನಾನು ಯಾಕೆ ನಿಮ್ಮ ಮನೆಗೆ ಬರ್ತಾ ಇದ್ದೆ? ನಾನೇನು ಬರ್ತೀನಿ. ಹಣ ಬೇಕಂತ ಬಂದು ಹಾಗೆ ಹೋಗುವ ಹೆಣ್ಣನ್ನು ನಾನು ಇವತ್ತೇ ನೋಡಿದ್ದು. ಸುಜಾತ, ಎತ್ತ ತಾಯಿಯ ಕತ್ತು ಕೊಯ್ಯುವ ತುತ್ತಾಗಬೇಡ, ಉಳಿಸಿಕೊಳ್ಳುವ ಯೋಚನೆ ಮಾಡು. ಶ್ರೀಮಂತ್ರಿ, ನನಗೆ ಪ್ರಾಣ ಸಂಕಟ, ನಿಮಗೆ ಚೆಲ್ಲಾಟ. ನನಗೆ ಹಣದ ಅವಶ್ಯಕತೆ ಇದೆ ನಿಜ, ಆದ್ರೆ ಬೆಲೆ ಕಟ್ಟಲಾಗದ ವಸ್ತು ಕೇಳಿದ್ರೆ ನಾನು ಹೇಳಿ. ಸುಜಾತ, ನೀನು ಸೂಳಿಯಲ್ಲ ಸಾಧ್ವಿ ಎನ್ನುವುದು ಸತ್ಯ. ಸೀರೆಗೆಟ್ಟವರು ಸೂಳಿಯಲ್ಲ, ಸಂಪನ್ನತೆಯಿಂದ ಸೋಗು ಹಾಕಿ ಸಂಸಾರ ಮಾಡಿ ಕರತಿ ಕಂಗವನಂತೆ ಮೆರೆಯುವ ಸೂಳೆರಟ್ಟಿಲ್ಲ ಈ ಸಮಾಜದಲ್ಲಿ. ಅನುಕೂಲಕ್ಕೊಬ್ಬ ಗಂಡನೆಟ್ಟಿಕೊಂಡು ಮಿಂಡನೊಂದಿಗೆ ಮೈಸುಖ ಉಂಡು ಮೆರೆಯುವ ಬಂಡರಂಡೆಯರಿಟ್ಟಿಲ್ಲ ಈ ಸಮಾಜದಲ್ಲಿ. ನೋಡು ಸುಜಾತ, ನಿನ್ನ ದೇಹದ ಸುಖವನ್ನು ಕೊಟ್ಟು ತೆಗೆದುಕೊಂಡು ಹೋಗು ಈ ರೊಕ್ಕದ ಕಟ್ಟು. ಶ್ರೀಮಂತ್ರಿ, ಮನಸ್ಸು ಕೊಟ್ಟವನಿಗೆ ದೇಹ ಕೊಡ್ಬೇಕನ್ನೋ ಅಧಿಕಾರ ಇರುತ್ತೆ ವಿನಃ ನಿಮ್ಮಂತ ಹೀನಗೊಳದವ್ರಿಗಲ್ಲ. ದೊಡ್ಡ ದಣಿಯ ಮಗ ದೊಡ್ಡವರು ದೇವರು ಅಂತ ನಾನು ಭಾವಿಸಿದ್ದೆ, ಆದ್ರೆ ನೀವಿಂತ ಹೀನಗೊಳದವರು ಅಂತ ನಾನು ತಿಳಿದಿರಲಿಲ್ಲ. ಸಾಕು ಈ ನಿಮ್ಮ ಮಾತನ್ನ, ಇಲ್ಲೇ ನಿಂತೆ ಇನ್ನು ಏನೇನು ಮಾತನಾಡ್ತೀನೋ ಏನೋ. ನಾನೇನು ಬರ್ತೀನಿ. ಕರುಣೆಯಿಂದ ಬಂದು ಕಣ್ಣೀರು ಸುರಿಸಿ ಹೊರಗೆಯಿಂದ ಹೋಗುವ ಸಂಪ್ರದಾಯ ಈ ಶ್ರೀಮಂತನಿಗೆ ಗೊತ್ತಿಲ್ಲ.
ತೆಗೆದುಕೋ ಈ ಹಣದ ಕಟ್ಟು. ನಿನ್ನ ಹೆತ್ತವಳಿಗಾದರೂ ಉಪಕಾರವಲಿ. ಪ್ರತಿ ಉಪಕಾರ ಕೊಡದೆ ಸಂತೋಷವಾಗಿ ಹೋಗಿ ಬಾ. ಅಯ್ಯೋ, ನಾನೀಗ ಹಣ ಒಯ್ದೇ ಇದ್ರೆ ನನ್ನ ತಾಯಿಯ ಹೆಣವನ್ನ ನಾನ್ ನೋಡ್ಬೇಕಾಗುತ್ತೆ. ಹಣ ಕೊಟ್ಟ ಸಾಹುಕಾರನಿಗೆ ಸುಖ ಕೊಡದೆ ಹೋದ್ನಲ್ಲ ಅಂತ ನನ್ನ ಮನಸ್ಸಲ್ಲಿ ಕೊರಿತಾ ಇದೆ ನನ್ನ ಮನಸ್ಸು. ಅಯ್ಯೋ ದೇವ್, ನಾನೆಂತ ಉಭಯ ಪರಿಸ್ಥಿತಿಯಲ್ಲಿ ಸಿಲುಕಿದೆ ನಾನಿಂದು. ಮನಸ್ಸಿನ ಚಂಚಲಿಕೆ ಕಂಡು ಇಂಬು ಕೊಟ್ಟು ಹಸುವಿನಿಂದ ಹಂಬಲಿಸಿ ಬಂದ ಈ ಹೊಮ್ಮನಿಗೆ ನನ್ನ ಕಣ್ಣಿನಲ್ಲಿ ನಿನ್ನ ಬಿಂಬವನ್ನು ತುಂಬಿ ಹುಚ್ಚು ಹಿಡಿಸಿ ಬಿಟ್ಟಿದೆ. ಕಮಾನ್ ಡಾರ್ಲಿಂಗ್, ಕಮಾನ್. ಈ ರಸಿಕ ರಾಜನನ್ನು ಒಂದು ಹಾಡನ್ನಾದರೂ ಹಾಡಿ ರೊಕ್ಕದ ಕಟ್ಟವನ್ನು ತೆಗೆದುಕೊಂಡು ಹೋಗು. ಆಯ್ತು ಸಾಹುಕಾರ್ರೆ, ನೀವು ಹೇಳಂತೆ ಆಗಬೇಕು.
ನಾನೇನ್ ಬರ್ತೀನಿ, ಹಣ ಕೊಡ್ತೀರಾ? ನಿಲ್ಲು, ನನಗೆ ಸುಖ ಕೊಡಲೇಬೇಕು. ಬಾ ಸುಜಾತ, ಬಳಿಗೆ ಬಾ. ನೋಡಿ ಶ್ರೀಮಂತ್ರೆ, ಹಾಗೆಲ್ಲ ಮಾಡ್ಬೇಡಿ. ನೋಡಿ, ನೀವು ಹೇಳಿದಂತೆ ಹಾಡು ಕೊಡ್ದಲ್ಲ, ಈಗಲಾದ್ರೂ ನನ್ನ ಶೀಲ ಹಾಳು ಮಾಡಿಬಿಡಿ. ಬೇಕಾದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದೀನಿ, ನನ್ನನ್ನು ಬಿಟ್ಟು ಬಿಡಿ. ನನಗೆ ಸುಖ ಕೊಟ್ಟರೆ ನಿನಗೆ ಹಣ ಸಿಗುವುದು. ಬಾ ಸುಜಾತ, ಬೇಗನೆ ಬಾ. ಪ್ರಾಮಿಸ್ ಮಾಡಿ ಹೇಳುತ್ತೇನೆ ಸುಜಾತ, ನಾನು ಯಾರ ಮುಂದೆ ಹೇಳುವುದಿಲ್ಲ. ನಂಜೇಗೌಡರ ಮನೆಯಲ್ಲಿ ಹುಲ್ಲಿನ ಧ್ವನಿ. ಧನ್ಯಾರ ಫ್ರೀ, ಧನ್ಯಾರ ನೋಡ್ರಿ, ಮೊದಲು ಯಾರೋ ಹೊರಗಡೆ ಬಂದಿದ್ದಾರೆ. ಮೊದಲು ಯಾರು ಅಂತ ನೋಡ್ರಿ. ಏ ಶಿವಪೂಜೆಯಲ್ಲಿ ಕರುಣೆ ಬಂದಾಗೆ ಬಂದಿಯಲ್ಲ, ಯಾರೋ ನೀನು? ನನ್ನ ಮನೆಗಡೆ ಬರಬೇಕಾದರೆ ಬೆಲ್ಲ ಬಾರಿಸಿ ಬರಬೇಕಂತ ಗೊತ್ತಾಗಲಿಲ್ಲವೇನೋ ನಿನಗೆ? ಕಲ್ಲು ಬಾರಿಸಿಯೇ ಒಳಗೆ ಬರಬೇಕೆಂದುಕೊಂಡಿದ್ದೆ, ಆದರೆ ಬಾಗಿಲ ತೆರೆದಿತ್ತು. ಅದಕ್ಕಾಗಿ ಒಳಗೆ ಬಂದೆ. ಛತ್ರಿ ಚನ್ಯ ನಮಸ್ಕಾರ ರೀ ದಣಿ. ಎಲ್ಲಿ ಹೋಗಿದಲೇ ಬೋಳಿ ಮಗನ? ಮನೆ ಕಾಯಿಲನ್ನು ಬಿಟ್ಟು ನನಗೆ ಸ್ವಲ್ಪ ಬಿಡಿಸಿದ ಭಾಳ ಚಟ ಆಗಿತ್ತು. ಅದಕ್ಕೆ ಕಾಮಾಸರ ಅಂಗಡಿ ಕೊಡು ಅಂದ. ಯಾಸಿನ ಮಲಕ್ ಬಲ್ಲಿ ಹೋಗತ್ತಂದ. ಯಾಸಿನ ಮಲಕ ಸಿದ್ದು ಮಾ ಕ್ಯೂಡೆ ಬಲಕ್ ಹೋಗತ್ತಂದ. ಶಿವಡೆ ಸಿದ್ದು ಮಾಮ ಮ್ಯಾಗ ಅರುಣ್ ಮಾಸ್ತರ್ ಬಲ್ಲಿ ಹೋಗಂದ. ಅರುಣ್ ಮಾಸ್ತರು ಮ್ಯಾಗ ಅಶೋಕ್ ಮಾಸ್ತರ್ ಹೋಗಂದ್ರು. ತಿರುಗಾಡಿ ಸಾಕಾಯ್ತ್ರಿ ಜನರ. ಅದು ಸೇದಿ ಬರೋದಾಗ ಕಾಮ ಅಲ್ಲೋ, ನೀ ಹ್ಯಾಂಗ ತಿಳಿತೇನಿಲ್ಲ, ಹ್ಯಾಂಗ ನೋಡಿಬಿಡಿ. ಹಾಗೇನಿಲ್ರಿ ದಣ್ಯಾರ, ನನಗ ನೀರಡಿಕೆ ಬಹಳ ಆಗಿತ್ತು. ಅದಕ್ಕೆಲ್ಲ ನೀರು ಕುಡಿಬೇಕಂತ ಹೋಗಿದ್ರಿ ದಣ್ಯಾರ. ಏನ್ ನೋಡಿಗಿಡಿಲ್ಲ ಜಾಕೆಟ್ ಹೋದ್ರಾಗತ್ತೀರಿ ನೋಡಿ ಬಿಡ್ರ. ಅದಕ್ಕೆ ನಿನ್ನ ಕಾಲಾಗ ನಾ ಬರ್ಸ್ಕೊಳ್ಬೇಕು ಮರೆ. ಸ್ವಲ್ಪ ಮನುಷ್ಯ ಅಂತ ಅನ್ನೋದು ಐತಿ ಏನಿಲ್ಲ ನಿಮ್ಮಲ್ಲಕ್ಕ. ನಿಮ್ಮ ಕಾಲಾಗ ನನಗೆ ಬೈಲಿಗತ್ತಾರ ಇಲ್ಲಿ ಮನಿ ಒಳಗ ಯಾರು ಅದಾರ ಏನ್ ಇಲ್ಲ ಅಂತ. ಆಗಲ್ಲ ಒತ್ತಿ ಬರೋದಿರ್ತದ, ಅರ್ಧ ಸಂಖ್ಯೆ ಬುಸುಕಿನ ಬರೋದಿರ್ತದ. ಕೇಳಲ್ಲ ನೀನಾಗ ಯಾರಿಗಾಕ ಮಾಡ್ಕೊಳ್ಳಿ ಆ ಮಾರಾಯ. ನೋಡಿ ಚಿಕ್ಕದಣಿ, ನಾನು ಮಾಡಿದ ತಪ್ಪಿಗೆ ಸುಮ್ಮನೆ ಅವನ ಮೇಲೆ ಯಾಕೆ ರೆಗ್ತೀರಾ? ಅಂದಾಗೆ ನಮ್ಮ ತಂದೆಯವರ ನಿಮ್ಮ ಫ್ಯಾಕ್ಟರಿಯಲ್ಲಿ ನಿಮ್ಮ ತಂದೆಯವರ ಪರ್ಸನಲ್ ಸೆಕ್ರೆಟರಿ ಸದಾನಂದ ಅಂತ. ಸೆಕ್ರೆಟರಿ ಅಂದ ಮಾತ್ರಕ್ಕೆ ಎಲ್ಲಿ ಬೇಕಾದಲ್ಲಿ ಗೂಳಿ ಹಾಗೆ ನುಗ್ಗಲು. ಇದು ನಿನ್ನ ಫ್ಯಾಕ್ಟರಿನೂ ಅಲ್ಲ, ಇಲ್ಲಿ ನಿನ್ನ ಮಾತು ಕೇಳಲು ಯಮಡಿನೂ ಅಲ್ಲ. ಒಂದು ದಾರಿಗೆ ಸುಂಕವಿಲ್ಲ ಅಂತ ಸುಮ್ಮನೆ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಮಟೇಶ್ ಏನು ಮಾಡಕ್ಕಾಗೋದಿಲ್ಲ. ನೋಡು ಶ್ರೀಮಂತರೇ, ನಿಮ್ಮದು ಬಿಸಿ ರಕ್ತ. ಈ ಬಿಸಿ ರಕ್ತಕ್ಕೆ ಬೆಂಕ ಒಳ್ಳೆಯದಲ್ಲ. ಸಾವುಕಾರ್ರೆ, ಈ ನಮ್ಮ ಶ್ರೀಮಂತಿಕೆಗೆ ಭೂಷಣ ಗರ್ವವಲ್ಲ, ಸೌಜನ್ಯ. ಸ್ವಲ್ಪ ಸೌಜನ್ಯ ರೀತಿಯಿಂದ ನಡೆದುಕೊಳ್ಳುವುದನ್ನು ಮೊದಲು ಕಲಿತುಕೊಳ್ಳಿ.
ಅವಿವೇಕಿಯಂತೆ ಬಂದು ನನಗೆ ವಿವೇಕವೇದ ಅಂತ ಹೇಳುವೇನು? ಎಷ್ಟು ಕೊಬ್ಬನೇ ಮಗನೇ ನಿನಗೆ! ನೋಡಿ ಸಾವುಕಾರ್ರೆ, ಶ್ರೀಮಂತನೆಂದ ಮಾತ್ರಕ್ಕೆ ಜರಿದು ಈ ಬಡವನನ್ನು ಕಡೆಗಣಿಸಲು ಮಾತನಾಡಿದ್ದೆ. ಆದರೆ ಪರಿಣಾಮ ಘೋರವಾದೀತು. ನಿಮ್ಮ ತಂದೆಯವರು ಮನೆ ಕಡೆಗೆ ಬಾ ಅಂತ ಹೇಳಿದ ಕಾರಣ ನಾನು ನಿಮ್ಮ ಮನೆಗೆ ಬರಬೇಕಾಯಿತು. ವಿನಃ ನಿಮ್ಮ ಮನೆಗೆ ಬರುವಂತ ಕರ್ಮ ನನಗಿನ್ನೂ ಬಂದಿಲ್ಲ. ಆಫ್ಟರ್ ಆಲ್ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ಆಳಿಗೆ ಇಷ್ಟು ಕೊಬ್ಬಿರಬೇಕಾದರೆ ನೀವೇ ಇನ್ನು ನನಗೆಷ್ಟು ಇರಬೇಡ. ಯು ಮೈಂಡೆಡ್ ಎಂದು ಕೀಳಾಗಿ ಕಾಣುವ ಸೊಕ್ಕಿನ ಶ್ರೀಮಂತ, ನಾನು ಹೇಳುವುದನ್ನು ಸ್ವಲ್ಪ ಲಕ್ಷ್ಯದಲ್ಲಿಟ್ಟುಕೋ. ನಮ್ಮಂತ ಬಡವರು ದುಡಿಯುವ ಬೆವರಿನಿಂದಲೇ ನೀನು ಮೆರೆಯುತ್ತಿರುವುದನ್ನು ಮರೆತಂತಿದೆ ಈ ಮತ್ತೆ ಹೇಳ ಸಾಹುಕಾರ. ಕೊಲ್ಲಿದವರಂತೆ ಮಿತಿ ಮೀರಿ ಮಾತನಾಡಿದರೆ ನಿನ್ನ ಬಾಯಿವರೆಗಿನ ಹಲ್ಲುಗಳು ಮುಚ್ಚಿ ನೆಲಕ್ಕೆ ಬೀಳುವುದು ಎಚ್ಚರ. ಸಾಹುಕಾರ, ಈ ಮಾತನ್ನು ನೀನಾಡಲು ಬೇರೆಯವರಾದರೂ ಆಡಿದ್ದರೆ ಯಾರು ಯಾರು ನೆಲಕ್ಕೆ ಉದುರಿಸ್ತಾರೆ ಅನ್ನುವುದು ಈಗಲೇ ಗೊತ್ತಾಗುತ್ತಿತ್ತು. ಆದರೆ ಆ ನಿಮ್ಮ ತಂದೆಯವರ ಋಣ ಮತ್ತು ಗುಣ ನನ್ನ ಮೇಲೆ ಇದ್ದದ್ದರೆ ನಾನು ಸುಮ್ಮನೆ ಬಿಡಬೇಕಾಗುತ್ತೆ ಅಷ್ಟೇ. ಏನು ಮಾಡ್ತೀಯ? ಏನು ಮಾಡಕ್ಕಾಗಲ್ಲ. ನೋಡಿ ಸಾವುಕಾರ್ರೆ, ಸುಮ್ಮನೆ ನಿಮ್ಮ ಜೊತೆ ವಾದ ಮಾಡಲು ನನಗೆ ಟೈಮ್ ಇಲ್ಲ. ನಾನು ಬಂದ ಕೆಲಸನೇ ಬೇರೆ. ನಾನೇನು ಬರ್ತೀನಿ. ನೀಲಿ ಯಜಮಾನ್ರಿ, ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಡೆದಂತಹ ನೀವು ನೋಡಿದಂತಹ ದೃಶ್ಯ ಸತ್ಯವಾಗಿದ್ರು, ಆದ್ರೆ ಇದರ ಹಿಂದೆ ಇರುವ ಸತ್ಯ ಬೇರೆನೇ ಆಗಿದೆ. ನಮ್ಮ ತಾಯಿ ಆಪರೇಷನ್ಗೆ 2 ಲಕ್ಷ ರೂಪಾಯಿ ಹಣ ಬೇಕಾಗಿತ್ತು. ಅದಕ್ಕೆ ಇವರು ನನ್ನ ಶೀಲ ಹಾಳು ಮಾಡಿದ್ರು ಅನ್ನೋದಕ್ಕಿಂತ ಹಣಕ್ಕಾಗಿ ನನ್ನ ಶೀಲವನ್ನ ಮಾರಿಕೊಂಡು ಅನ್ನೋ ಸತ್ಯ ನಮ್ಮ ನಾಲ್ವರನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಈ ಸಮಾಜದಲ್ಲಿ ನಾನಿನ್ನು ಬದುಕಿ ಬಾಳಬೇಕಾದ ಹೆಣ್ಣು. ಅದು ಅಲ್ಲದೆ ಈ ಊರಲ್ಲಿ ಒಂದು ಹುಡುಗನನ್ನು ನಾನು ಮನಸಾರ ಪ್ರೀತಿ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಆ ಹುಡುಗ ನಿಮಗೆ ಏನಾದ್ರೂ ಸಿಕ್ಕಿದ್ದೆ ಆದ್ರೆ ಈ ವಿಷಯ ಸ್ವಲ್ಪ ಹೇಳಿದ್ರೆ ಸಾಕು, ನನ್ನ ಸಂಸಾರ ನುಚ್ಚುನೂರಾಗಿ ಹೋಗುತ್ತೆ. ಅದಕ್ಕೆ ನಾನು ನಿಮ್ಮ ಒಡ ಹುಟ್ಟಿದಳು ಅಂತ ತಿಳಿದುಕೊಂಡು ಈ ವಿಷಯವನ್ನ ಯಾರ ಮುಂದೆನೂ ಹೇಳೋದಿಲ್ಲ ಅಂತ ಆಣೆ ಮಾಡ್ಬೇಕು. ಆಣೆ ಮಾಡ್ಬೇಕು ಅಂದ್ರೆ ಅಷ್ಟೇ ಅಲ್ಲ, ಹೆತ್ತವರು ಆಣೆ ಮಾಡಿ ಹೇಳ್ಬೇಕು. ಅಲ್ಲಿವರೆಗೂ ನಿಮ್ಮ ಪಾದ ಹಿಡಿದು ಬೇಡಿಕೊಳ್ಳುವೆ. ಇಲ್ಲ ಯಜಮಾನ್ರೆ, ನೀವು ಆಣೆ ಮಾಡುವವರೆಗೂ ನಿಮ್ಮ ಕಾಲನ್ನ ನಾನು ಬಿಡೋದಿಲ್ಲ. ಮತ್ತೊಬ್ಬರ ಸಂಸಾರದಲ್ಲಿ ಹುಳಿ ಹಿಂಡುವ ಹೀನಗುಣದವನಲ್ಲಮ್ಮ. ಹೀನಗುಣದವನಲ್ಲ. ಒಂದು ವೇಳೆ ನನ್ನ ಒಡ ಹುಟ್ಟಿದವರೇ ನನ್ನನ್ನು ಪ್ರೀತಿಸಿದರು, ನಾನು ಈ ವಿಷಯ ಯಾರ ಮುಂದೆಯೂ ಹೇಳುವುದಿಲ್ಲ. ಇದು ನನ್ನ ಹೆತ್ತವರ ಆಣ ಮಾಡಿ ಹೇಳುವೆ. ಇದು ಸತ್ಯ. ಈಗಲಾದರೂ ಸಂತೋಷವಾಯಿತೇನಮ್ಮ? ಆಯ್ತಮ್ಮ, ನಾನು ಬರ್ತೀನಿ. ಆಯ್ತು ಯಜಮಾನ್ರು.